Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಟ್ರಿಕ್ಕಿ ಸೆಂಟೆನ್ಸಸ್ ಅನ್ನ ಕಲಿತಾ ಇದ್ದೀವಿ. ಟ್ರಿಕ್ಕಿ ಸೆಂಟೆನ್ಸಸ್ ಅಂದ್ರೆ ಕೆಲವೊಂದು ಕಾಂಪ್ಲಿಕೇಟೆಡ್ ಆಗಿರೋ ಸೆಂಟೆನ್ಸಸ್ ಇರುತ್ತೆ. ನಾವು ಕನ್ನಡದಲ್ಲಿ ಅದನ್ನ ಈಸಿಯಾಗಿ ಹೇಳ್ಬೋದು, ಬಟ್ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಸ್ವಲ್ಪ ನಮ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅಂತ ಸೆಂಟೆನ್ಸಸ್ ಅನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡೋಂಟ್ ಯು ನೋ? ನಿಮ್ಗೆ ಗೊತ್ತಿಲ್ವಾ? ಡೋಂಟ್ ಯು ನೋ? ಸೊ ಯಾವ್ದಾದ್ರು ಒಂದು ಕಾನ್ವರ್ಸೇಷನ್ ಆಗ್ತಿರುವಾಗ ನಿಂಗೆ ಗೊತ್ತಿಲ್ವಾ ಅಂತ ಕೇಳ್ತೀವಲ್ಲ, ಆವಾಗ ಯೂಸ್ ಮಾಡ್ಬೋದು ಡೋಂಟ್ ಯು ನೋ. ಹ್ಯಾವ್ ಯು ಎವರ್ ಬೀನ್ ದೇರ್? ನೀನ್ ಎಂದಾದರೂ ಅಲ್ಲಿ ಹೋಗಿದ್ದೀಯಾ? ಹ್ಯಾವ್ ಯು ಎವರ್ ಬೀನ್ ದೇರ್? ಇಸ್ ಇಟ್? ಓ ಹೌದಾ, ಇಸ್ ಇಟ್? ಐ ಲೈಕ್ ಟು ಬಿ ದೇರ್. ನಾನು ಅಲ್ಲಿರಲು ಬಯಸ್ತೇನೆ ಅಥವಾ ನಾನು ಇಷ್ಟಪಡ್ತೇನೆ. ಐ ಲೈಕ್ ಟು ಬಿ ದೇರ್. ವೈ ಹ್ಯಾವೆಂಟ್ ಯು ಫಿನಿಶ್ಡ್ ಯೆಟ್? ನೀವು ಇನ್ನು ಯಾಕೆ ಮುಗಿಸಿಲ್ಲ? ವೈ ಹ್ಯಾವೆಂಟ್ ಯು ಫಿನಿಶ್ಡ್ ಯೆಟ್? ಸೊ ಹ್ಯಾವ್ ನಾಟ್, ಓಕೆ, ಹ್ಯಾವೆಂಟ್ ಇದ್ದಿದ್ದು ನಾವು ಹ್ಯಾವ್ ನಾಟ್ ಇರುತ್ತೆ, ಓಕೆ. ಸೊ ಅದನ್ನ ನಾವು ಹ್ಯಾವೆಂಟ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ವೈ ಹ್ಯಾವೆಂಟ್ ಯು ಫಿನಿಶ್ಡ್ ಯಟ್? ವೇರ್ ವರ್ ಯು? ನೀನ್ ಎಲ್ಲಿದ್ದೆ? ಸೊ ಇಷ್ಟೊತ್ತು ಎಲ್ಲಿದ್ದೆ ಅಂತ ಕೇಳ್ತೀವಲ್ಲ, ವೇರ್ ವರ್ ಯು? ಐ ಹ್ಯಾವೆಂಟ್ ಬೀನ್ ಟು ಮೈ ನೇಟಿವ್ ಫಾರ್ ದ ಲಾಸ್ಟ್ 2 years. ಕಳೆದ 2 ವರ್ಷಗಳಿಂದ ನಾನು ನನ್ನ ಊರಿಗೆ ಹೋಗ್ಲಿಲ್ಲ. ಐ ಹ್ಯಾವೆಂಟ್ ಬೀನ್ ಟು ಮೈ ನೇಟಿವ್ ಫಾರ್ ದ ಲಾಸ್ಟ್ 2 years. ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ನಿಂಗೆ ಅರ್ಥ ಆಗಲ್ವಾ? ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಈಸ್ ಹಿ ಸ್ಟಿಲ್ ವೇಟಿಂಗ್? ಅವನ್ ಇನ್ನೂ ಕಾಯ್ತಾ ಇದ್ದಾನಾ? ಈಸ್ ಹಿ ಸ್ಟಿಲ್ ವೇಟಿಂಗ್? ಹ್ಯಾಸಂಟ್ ಶಿ ಕಮ್ ಯಟ್? ಅವಳು ಇನ್ನೂ ಬಂದಿಲ್ವಾ? ಹ್ಯಾಸಂಟ್ ಶಿ ಕಮ್ ಯಟ್? ಹ್ಯಾಸ್ ಶಿ ಡನ್ ದ್ಯಾಟ್? ಅವಳು ಹಾಗೆ ಮಾಡದ್ಲಾ? ಹ್ಯಾಸ್ ಶಿ ಡನ್ ದ್ಯಾಟ್? ಐ ಜಸ್ಟ್ ರೀಚ್ಡ್ ಹೋಮ್. ನಾನು ಈಗಷ್ಟೇ ಮನೆ ತಲುಪ್ದೆ. ಐ ಜಸ್ಟ್ ರೀಚ್ಡ್ ಹೋಮ್. ವೈ ಆರ್ ಯು ಬೀಂಗ್ ಸೋ ರೂಡ್? ಯಾಕೆ ಹೀಗೆ ಒರಟಾಗಿ ವರ್ತಿಸ್ತಿದ್ದೀಯಾ? ಈ ತರ ನಾವು ಕೇಳ್ತೀವಲ್ಲ, ಸೊ ಅವಾಗ ಯೂಸ್ ಮಾಡ್ಬೋದು. ವೈ ಆರ್ ಯು ಬೀಂಗ್ ಸೋ ರೂಡ್? ಕಾಂಟ್ ಯು ಗೋ ಅಲೋನ್? ನೀವು ಒಬ್ನೇ ಹೋಗ್ಬೋದಲ್ವಾ? ಸೊ ಇದನ್ನ ನಾವು ತುಂಬಾ ಸರಿ ಕೇಳ್ತೀವಲ್ಲ, ನಿಮ್ಗೆ ಹೋಗಕ್ ಇಷ್ಟ ಇಲ್ದೇ ಇರುವಾಗ ಹೇಳ್ತೀವಿ, ಕಾಂಟ್ ಯು ಗೋ ಅಲೋನ್? ನೀನ್ ಒಬ್ನೇ ಹೋಗ್ಬೋದಲ್ವಾ? ಐ ಕಾಂಟ್ ಟಾಲರೇಟ್ ದಿಸ್. ಇದನ್ನು ನಾನು ಸಹಿಸಲಾರೆ. ಐ ಕಾಂಟ್ ಟಾಲರೇಟ್ ದಿಸ್. ಸೊ ಟಾಲರೇಟ್ ಅಂದ್ರೆ ಸಹಿಸೋದು ಅಂತ ಅರ್ಥ. ವೇರ್ ಹ್ಯಾಸ್ ಶಿ ಗಾನ್? ಅವಳು ಎಲ್ಲಿಗೆ ಹೋಗಿದ್ದಾಳೆ? ವೇರ್ ಹ್ಯಾಸ್ ಶಿ ಗಾನ್? ಐ ಹ್ಯಾವ್ ನೆವರ್ ಬೀನ್ ದೇರ್ ಬಿಫೋರ್. ನಾನು ಹಿಂದೆಂದೂ ಅಲ್ಲಿಗೆ ಹೋಗಿರ್ಲಿಲ್ಲ, ಅಂದ್ರೆ ಮುಂಚೆ ಯಾವತ್ತೂ ನಾನು ಅಲ್ಲಿಗೆ ಹೋಗಿರ್ಲಿಲ್ಲ ಅಂತ ಹೇಳಲಿಕ್ಕೆ ಐ ಹ್ಯಾವ್ ನೆವರ್ ಬೀನ್ ದೇರ್ ಬಿಫೋರ್. ಯು ಶುಡ್ ಬಿ ಹಿಯರ್ ಬೈ 2 PM. ನೀವು ಮಧ್ಯಾಹ್ನ 2 ಗಂಟೆಗೆ ಇಲ್ಲಿರ್ಬೇಕು. ಯು ಶುಡ್ ಬಿ ಹಿಯರ್ ಬೈ 2 PM. ಐ ಆಮ್ ಟಯರ್ಡ್ ಅರಂಟ್ ಯು? ನಾನ್ ಟಯರ್ಡ್ ಆಗಿದ್ದೇನೆ, ನೀವು ಟಯರ್ಡ್ ಆಗ್ಲಿಲ್ವಾ ಅಂತ ಕೇಳ್ತೀವಲ್ಲ, ಸೊ ಈ ತರ ಸೆಂಟೆನ್ಸ್ಗೆ ಅರಂಟ್ ಯು ಅಂತ ಯೂಸ್ ಮಾಡುವಾಗ ಯಾವಾಗ್ಲೂ ಅದಕ್ಕಿಂತ ಮುಂಚೆ ಒಂದ್ ಸೆಂಟೆನ್ಸ್ ಇರಬೇಕು, ಓಕೆ. ಜಸ್ಟ್ ಅರಂಟ್ ಯು ಅಂತ ನೀವು ಯಾವಾಗೂ ಯೂಸ್ ಮಾಡಕ್ ಆಗಲ್ಲ. ಅದಕ್ಕಿಂತ ಮುಂಚೆ ಒಂದ್ ಸೆಂಟೆನ್ಸ್ ಇರಬೇಕು ಅಥವಾ ಯಾವುದೋ ಒಂದು ಕಾನ್ವರ್ಸೇಷನ್ ಅಲ್ಲಿ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಹಂಗ್ರಿ ಅರಂಟ್ ಯು? ನಾನ್ ಹಸ್ದಿದ್ದೇನೆ, ನೀವು ಹಸ್ದಿಲ್ವಾ ಅಂತ ಕೇಳ್ತೀವಲ್ಲ, ಸೊ ಆವಾಗ ಯೂಸ್ ಮಾಡ್ಬೇಕು. ಆರ್ ವಿ ಗೋಯಿಂಗ್? ನಾವು ಹೋಗ್ತಾ ಇದ್ದೀವಾ? ಆರ್ ವಿ ಗೋಯಿಂಗ್? ಸೊ ನಾವೆಲ್ಲೋ ಹೋಗ್ತಿರುವಾಗ ನಾವು ಕೇಳ್ತೀವಿ, ನಾವು ಹೋಗ್ತಾ ಇದ್ದೀವಾ ಅಂತ ಕೇಳ್ತೀವಲ್ಲ, ಹಾಗೆ ಆರ್ ವಿ ಗೋಯಿಂಗ್? ರೀಸೆಂಟ್ಲಿ ಐ ಹ್ಯಾಡ್ ಬೀನ್ ದೇರ್. ಇತ್ತೀಚೆಗಷ್ಟೇ ನಾನು ಅಲ್ಲಿ ಹೋಗಿದ್ದೆ. ರೀಸೆಂಟ್ಲಿ ಐ ಹ್ಯಾಡ್ ಬೀನ್ ದೇರ್. ಸೊ ಇತ್ತೀಚೆಗಷ್ಟೇ ಅಂತ ಹೇಳಲಿಕ್ಕೆ ರೀಸೆಂಟ್ಲಿ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ಅಂಡ್ ಆದಷ್ಟು ಈ ತರ ಸೆಂಟೆನ್ಸಸ್ ಅನ್ನ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡಿ. ಇದರಿಂದ ತುಂಬಾ ಜಾಸ್ತಿ ದಿನ ಇದನ್ನ ನೆನ್ಪಿಟ್ಕೊಳ್ಬಹುದು. ಸೊ ಹೊಸದಾಗಿ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.